ತುಳುನಾಡಿನಲ್ಲಿ ಮತ್ತೊಮ್ಮೆ ಸಂಪ್ರದಾಯ ವರ್ಸಸ್ ಕಾನೂನು ಸಂಘರ್ಷ ನಡೆದಿದೆ. ಉಳ್ಳಾಲ್ತಿ ಬಳಿಕ ಮತ್ತೊಂದು ಜಾತ್ರೆಯಲ್ಲಿ ಕೋಳಿ ಅಂಕ ವಿವಾದ ಏರ್ಪಟ್ಟಿದೆ. ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಕೋಳಿ ಅಂಕಕ್ಕೆ ಪೊಲೀಸರು ತಡೆಯನ್ನ ಒಡ್ಡಿದ್ದಾರೆ. ಕೋಳಿ ಅಂಕಕ್ಕೆ ತಡೆಯೊಡ್ಡಿರೋದ್ರಿಂದಾಗಿ ಕಾರಣಿಕ ದೈವಕ್ಕೆ ದೂರು ಸಲ್ಲಿಕೆ ಆಗಿದೆ. ಕಾರಣಿಕ ದೈವ ಕೋಟಿ ಚೆನ್ನಯ್ಯರ ಕಟಕಟೆ ಹತ್ತಿದೆ ಕೋಳಿ ಅಂಕ ವಿಚಾರ. 150 ವರ್ಷಗಳ ಇತಿಹಾಸ ಇರುವಂತಹ ಬೈದರ್ಕಳ ಕ್ಷೇತ್ರದ ಕೋಳಿ ಅಂಕ. ಕಾಕಿ ತಡೆಯ ಬೆನ್ನಲ್ಲೇ ಕೋಟಿ ಚೆನ್ನಯ್ಯ ದೈವ ಮೆಟ್ಟಿಲು ಹತ್ತಿದೆ ಈ ವಿವಾದ. ಈ ಸಂದರ್ಭದಲ್ಲಿ ಆತಂಕ ಬೇಡ, ನಾನು ನಡೆಸಿಕೊಡ್ತೀನಿ ಅಂತ ದೈವದ ಅಭಯ ಸಿಕ್ಕಿದೆ. ಸದ್ಯ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಸಾಂಪ್ರದಾಯಿಕ ಕೋಳಿ ಅಂಕ ಸ್ಥಗಿತಗೊಳಿಸಲಾಗಿದೆ. ಕಂಕನಾಡಿ ನಗರ ಠಾಣೆಯ ಪೊಲೀಸರಿಂದ ಪ್ರಾಂಗಣಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ. ಕಮಿಷನರ್ ಸೂಚನೆಯ ಪ್ರಕಾರ ಕೋಳಿ ಅಂಕ ನಡೆಸದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪ್ರಾಣಿ ಹಿಂಸೆ ತಡೆ ಕಾಯ್ದೆಯಡಿ ಕೋಳಿ ಅಂಕದ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಕೋಳಿ ಅಂಕ ವಿಚಾರ ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. 150 ವರ್ಷಗಳ ಇತಿಹಾಸ ಇರುವಂತಹ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಕೋಳಿ ಅಂಕಕ್ಕೆ ತಡೆಯೊಡ್ಡಲಾಗಿದೆ. ಈ ಮೂಲಕ ತುಳುನಾಡಿನಲ್ಲಿ ಮತ್ತೊಮ್ಮೆ ಸಂಪ್ರದಾಯ ವರ್ಸಸ್ ಕಾನೂನು ಸಂಘರ್ಷ ಏರ್ಪಟ್ಟಿರೋದು. ಇದಕ್ಕೂ ಮೊದಲು ಉಳ್ಳಾಲ್ತಿ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ವಿವಾದ ಉಂಟಾಗಿತ್ತು. ಈಗ ಮತ್ತೊಂದು ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದಲ್ಲೂ ಕೂಡ ಈಗ ಪೊಲೀಸರು ತಡೆಯೊಡ್ಡಿದ್ದಾರೆ. ನನ್ನ ಮೇಲೆ ಕೇಸ್ ಹಾಕಲಿ, ಧಾರ್ಮಿಕ ನಂಬಿಕೆ ವಿಚಾರದಲ್ಲಿ ಹೆದರೋದಿಲ್ಲ ಅಂತ ಹೇಳಿದ್ದಾರೆ. ಸಂಪ್ರದಾಯ ಮುರಿಯೋದಕ್ಕೆ ಹೋಗಬೇಡಿ, ಕಾನೂನು ಎಲ್ಲರಿಗೂ ಇದೆ. ಕೋಳಿ ಅಂಕ ತಡೆಗೆ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಸವಾಲು ಹಾಕಿದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಕಡಿವಾಣ ಹಾಕುವ ಕಾರ್ಯಗಳಾಗ್ತಾ ಇದೆ. ನಾನು ಆಡಳಿತ ಮಂಡಳಿ ಪರವಾಗಿ ನಿಲ್ಲೋದಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಗೃಹ ಮಂತ್ರಿಗಳು ಸಂಪ್ರದಾಯ ಕೊಲ್ಲುವ ಕೆಲಸವನ್ನ ಮಾಡಬಾರ್ದು ಅನ್ನೋ ಮಾತನ್ನ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಕಾಮತ್ ಅವರಿದ್ದ ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಗರೋಡಿ ಅನ್ನುವಂಥ ಕ್ಷೇತ್ರದಲ್ಲಿ ಈಗ ಜಾತ್ರೋತ್ಸವ ನಡೀತಾ ಇದೆ. ಅಲ್ಲಿನ ಕೋಳಿ ಅಂಕದ ವಿಚಾರವಾಗಿ ಮತ್ತೆ ಒಂದು ಗೊಂದಲ ಇದ್ರು ಅಂತ ಏನಾಗ್ತಾ ಇದೆ? ಕಳೆದ 150 ವರ್ಷಗಳಿಂದಲೂ ಅಲ್ಲಿ ಕೋಳಿ ಅಂಕ ನಿರಂತರವಾಗಿ ಮಾಡುವಂಥದ್ದು ಹಿರಿಯರು ಮಾಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ. ಇವತ್ತು ಒಂದು ಕಡೆಯಲ್ಲಿ ಸಂಪ್ರದಾಯ, ಒಂದು ಕಡೆಯಲ್ಲಿ ಕಾನೂನು ಅಂತ ಹೇಳ್ಕೊಂಡು ಕಾನೂನು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕಳೆದ 150 ವರ್ಷಗಳಲ್ಲಿ ಬ್ರಿಟಿಷರ ಕಾಲದಲ್ಲಿ ಕೂಡ ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನಗಳು ಮಾಡದಂಥ ಸಂದರ್ಭದಲ್ಲಿ ಇದು ಇವತ್ತು ಈ ರಾಜ್ಯ ಸರ್ಕಾರ, ಈ ಪೊಲೀಸ್ ಇಲಾಖೆ ಕಾನೂನಿನ ನೆಪದಲ್ಲಿ ಅದನ್ನು ತಡೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇವತ್ತು ನಾನು ಸರ್ಕಾರಕ್ಕೆ, ಈ ಹಿಂದೆ ಗೃಹ ಮಂತ್ರಿಗಳಿಗೂ, ಸರ್ಕಾರಕ್ಕೆ, ಇಲ್ಲಿಯ ಈ ಭಾಗದ ಶಾಸಕರಾಗಿ ಸಭಾಧ್ಯಕ್ಷರಿಗೂ ಎಲ್ಲರಿಗೂ ಗಮನವನ್ನು ತಂದಿದ್ದೆ. ನೋಡಿ, ಸಂಪ್ರದಾಯವನ್ನು ನೀವು ಮುರಿಲಿಕ್ಕೆ ಹೋಗಬೇಡಿ. ಕಾನೂನು ಇರ್ಬೋದು, ಕಾನೂನು ಎಲ್ಲರಿಗೂ ಇದೆ. ನೋಡಿ, ಪೊಲ್ಯೂಷನ್ನ ಅವ್ರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಪೊಲ್ಯೂಷನ್ನ ಬಗ್ಗೆ ಅಂತ ಹೇಳೋದ ದೃಷ್ಟಿಯಲ್ಲಿ ಸೌಂಡ್ ಪೊಲ್ಯೂಷನ್ನ ಬಗ್ಗೆ ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ಪ್ರಾಣಿ ಹಿಂಸೆ ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕೋಳಿ ಅಂಕದ ಬಗ್ಗೆ ಮಾತಾಡ್ತಾರೆ. ನಾನು ಹೇಳುವಂಥದ್ದು, ಪ್ರಾಣಿ ಹಿಂಸೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲವೂ ಕಡೆ ಆಗುತ್ತೆ. ಅಥವಾ ಬೇರೆ ಬೇರೆ ಹಬ್ಬದ ದಿನಗಳಲ್ಲಿ ಸಾವಿರಾರು ಆಡನ್ನು ಕತ್ತರಿಸುವಂಥ ಮುಖಾಂತರ ಅವರು ಹಬ್ಬವನ್ನು ಆಚರಿಸ್ತಾರೆ. ಆವಾಗ ಆ ಕಾನೂನು ಅಪ್ಲೈ ಆಗಲ್ಲ. ಆಡಳಿತ ಮಂಡಳಿಯವರು ಮತ್ತು ಆ ದೈವಸ್ಥಾನದ ಕಮಿಟಿಯವರ ಪರವಾಗಿ ನಾನು ನಿಂತಿದ್ದೇನೆ. ಅವರು ಏನನ್ನು ಹೇಳ್ತಾರೆ ಆ ಪರವಾಗಿ ನಾನು ಅವರೊಟ್ಟಿಗೆ ನಿಲ್ತೇನೆ. ಇದು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಾನೇ ಅಲ್ಲಿ ಸ್ವತಃ ಹೋಗ್ತೇನೆ. ಕೇಸ್ ಹಾಕೋದಾದ್ರೆ ಹಾಕಲಿ. ನಮ್ಮ ಧಾರ್ಮಿಕ ನಂಬಿಕೆಗೆ, ನಮ್ಮ ಸಂಪ್ರದಾಯಕ್ಕೆ ಕೇಸ್ ಹಾಕ್ತಾರೆ ಅಂದರೆ ಅದಕ್ಕೆ ಹೆದರ್ಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆ ಅಲ್ಲ. ಈ ತಮ್ಮ ಮಾಧ್ಯಮದ ಮುಖಾಂತರ ಗೃಹ ಮಂತ್ರಿಗಳಿಗೆ ಹೇಳ್ತೇನೆ, ಸಂಪ್ರದಾಯವನ್ನು ಕೊಲ್ಲುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಜನರು ಸುಮ್ಮನೆ ಕೂತ್ಕೊಳ್ಳಲ್ಲ. ಅಲ್ಲಿ ಜೂಜಾಟ ನಡೀತದೆ ಅಂತೇಳಿ ನಿಮ್ಮ ಆರೋಪ ಇದ್ದರೆ ಆ ಜೂಜಾಟವನ್ನು ಹೇಗೆ ತಡೀತೀರಿ? ಇಟ್ ಈಸ್ ಯುವರ್ ಜಾಬ್. ಎಲ್ಲೋ ಒಂದು ಕಡೆ ಏನೋ ಗೊಂದಲ ಆಗುತ್ತೆ, ಅದು ತಡೆಯುವುದು ಪೊಲೀಸ್ ಇಲಾಖೆ ಜವಾಬ್ದಾರಿ, ತಡೀರಿ. ಬಟ್ ಸಾಂಪ್ರದಾಯಿಕವಾಗಿ ನಡೆಯುವಂಥ ಈ ಕೋಳಿ ಅಂಕವನ್ನು ನಿಲ್ಲಿಸ್ತೀರಿ, ಪ್ರಾಣಿ ಹಿಂಸೆ ಅಂತೇಳಿ ನೆಪದಲ್ಲಿ, ಇನ್ನೇನೋ ನೆಪದಲ್ಲಿ ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಸಂಪ್ರದಾಯವನ್ನು ಮುರಿಲಿಕ್ಕೆ ನಾವಂತೂ ತಯಾರಿಲ್ಲ, ಮುರಿಲಿಕ್ಕೆ ನಾವು ಬಿಡುವುದೂ ಇಲ್ಲ. ಅದಕ್ಕೆ ಆಡಳಿತ ಮಂಡಳಿಯವರು ಏನು ನಿರ್ಧಾರ ತೆಗೆದುಕೊಂಡಿದ್ರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮೊನ್ನೆ ಅವರದ್ದೇ ಶಾಸಕರು ಅದಕ್ಕೆ ಬೆಂಬಲವಾಗಿ ನಿಂತರು. ಆ ಬಳಿಕ ದಿನೇಶ್ ಗುಂಡೂರಾವ್ ಅವರು ಕೂಡ ಕಳೆದ ಬಾರಿ ಬಂದಾಗ ಹೇಳಿದ್ರು, ಅಂಥ ನಂಬಿಕೆಗಳಿಗೆ ನಾವು ಯಾವುದೇ ಘಾಸಿ ಮಾಡೋದಿಲ್ಲ. ಆದರೂ ಕಂಟಿನ್ಯೂಸ್ ಆಗಿ ಗ್ರಾಮಾಂತರ ಭಾಗದಲ್ಲಿ ಆಗ್ತಾ ಇದೆ, ನಗರ ಭಾಗದಲ್ಲಿ ಆಗ್ತಾ ಇದೆ. ಏನು ಸಮಸ್ಯೆ? ದಿನೇಶ್ ಗುಂಡೂರಾವ್ ಅವರ ಮಾತಿಗೆ ಗೌರವ ಇಲ್ಲ, ಮಾನ್ಯ ಗೃಹ ಸಚಿವರ ಮಾತಿಗೆ ಗೌರವ ಇಲ್ಲ. ಈ ರೀತಿಯ ಪರಿಸ್ಥಿತಿ ಬಂದೊಡಗಿದ್ರೆ ಆಡಳಿತ ನಡೆಸೋದಾದ್ರೆ ಹೇಗೆ?
ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ, ಪೊಲೀಸ್ ಕಮಿಷನರ್ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಒಂದು ಭ್ರಷ್ಟಾಚಾರ ರಹಿತವಾಗಿ, ಭಾಳ ಭ್ರಷ್ಟಾಚಾರ ಇಲ್ಲದೆ ಭಾಳ ಒಳ್ಳೆ ರೀತಿಯ ಆಡಳಿತ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ. ಭಾಳಷ್ಟು ಅವರು ಹತೋಟಿಗೆ ತಂದಿದ್ದಾರೆ ಅಂತ ಹೇಳೋದು ಕೇಳಿಸ್ಕೊಂಡು ಖುಷಿ ಆಗ್ತದೆ. ಆದರೆ ಎಲ್ಲದಕ್ಕೂ ಕಾನೂನು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಂದರೆ ನಮ್ಮ ಧಾರ್ಮಿಕ ಸಂಪ್ರದಾಯಗಳು ನಮಗೆ ತೊಂದರೆ ಕೊಡುವಂಥ ರೀತಿಯ ನಿಮ್ಮ ನಿರ್ಧಾರಗಳಿಗೆ ನಾವು ಒಪ್ಪಲಿಕ್ಕೆ ಆಗಲ್ಲ. ಪೊಲೀಸ್ ಕಮಿಷನರಿಗಿರ್ಬೋದು, ಎಲ್ಲ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ನನ್ನ ಈ ಕೊನೆಯ ಮನವಿಯನ್ನು ಮಾಡ್ತೇನೆ. ನೀವು ಕೋಳಿ ಅಂಕವನ್ನು ಜೂಜಾಟವಿಲ್ಲದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ತಾವು ಬ್ರಹ್ಮವೈದರ್ಕಳ ಕ್ಷೇತ್ರ ಗರೋಡಿ ಪಂಪ್ವೆಲ್ ಪರಿಸರದಲ್ಲಿ ಪುರಾತನ ಇತಿಹಾಸ ಪುರಾತನವಿದ್ದಂಥ ಆ ಕ್ಷೇತ್ರದಲ್ಲಿ ನಡೆಸ್ಕೊಡೋದಕ್ಕೆ ಆ ಆಡಳಿತ ಮಂಡಳಿಯವರು ಏನು ಹೇಳ್ತಾರೆ ಅದಕ್ಕೆ ಪೂರಕವಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ ಅಂತೇಳಿ ಕೇಳಲಿಕ್ಕೆ ಬಯಸ್ತಿದ್ದೀನಿ. ಎಸ್, ಇದಿಷ್ಟು ವೇದವ್ಯಾಸ್ ಕಾಮತ್ ಅವರ ಮತ್ತು ಕ್ಯಾಮ್ರಾಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.